ಕೇವಲ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡುತ್ತಿದ್ದಂಥ ಬುಲ್ಡೋಜರ್ ಆಡಳಿತ ಏನಿತ್ತು ಅದೀಗ ಸಂಪೂರ್ಣವಾಗಿ ಮುಸಲ್ಮಾನರನ್ನು ಹಿಂದೂ ವ್ಯಾಪಾರ ಸ್ಥಳದಿಂದ ಕಿತ್ತು ಹಾಕುವುದಕ್ಕೆ, ವಜಾ ಮಾಡುವುದಕ್ಕೆ, ರಜಾ ಕೊಟ್ಟು ಕಳಿಸುವುದಕ್ಕೆ, ಸಂಪೂರ್ಣವಾಗಿ ಹಿಂದೂ ಸಮಾಜದಿಂದ ಮುಸಲ್ಮಾನರನ್ನು ದೂರ ಇಡುವುದಕ್ಕೆ, ಬೇರ್ಪಡಿಸುವುದಕ್ಕೆ ಈ ಪವಿತ್ರವಾದಂಥ ಕನ್ವರ್ ಯಾತ್ರೆಯನ್ನು ಬಳಸಿಕೊಳ್ಳುವಂತಹ ಬಹಳ ದೊಡ್ಡ ಕುತಂತ್ರವನ್ನು ಈ ಮನುಷ್ಯ ಮಾಡಿದ್ದಾನೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಯೋಗಿ ಆದಿತ್ಯನಾಥ್ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಹೀನಾಯ ಪ್ರದರ್ಶನದ ನಂತರ, ಅದರಲ್ಲೂ ಅಯೋಧ್ಯೆಯಂತಹ ಹಿಂದೂ ಬಾಹುಳ್ಯವುಳ್ಳ ಮತ್ತು ಇಡೀ ದೇಶದ ಹಿಂದೂ ಅಸ್ಮಿತೆಯುಳ್ಳ ಶ್ರೀರಾಮ ಮಂದಿರ ನಿರ್ಮಾಣವಾದ ಆ ಜಾಗದಲ್ಲೇ ಬಿಜೆಪಿ ಸೋತು ಹೋದ ಮೇಲೆ ಯೋಗಿ ಆದಿತ್ಯನಾಥ್ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅದರ ಜೊತೆಗೆ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರ ಪರ್ಫಾರ್ಮೆನ್ಸ್ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇರಲಿಲ್ಲ. ಅದರ ಹಿಂದಿರುವಂತಹ ಬಲವಾದ ಕಾರಣಗಳನ್ನು ವಿಮರ್ಶಿಸೋ ಬದಲು ಮೋದಿ ಆದಮೇಲೆ ಯೋಗಿ, ಮೋದಿ ಆದಮೇಲೆ ಯೋಗಿ, ಯೋಗಿ ಹಿಂದುತ್ವದ ಐಕಾನ್ ಅಂತ ಹೇಳ್ಬಿಟ್ಟು ಒಂದೇ ಕಾಲಲ್ಲಿ ಕುಣಿಯೋರಿಗೆ ಒಂದಿಷ್ಟು ರಾಜಕೀಯದ ತಂತ್ರಗಳು, ಅಲ್ಲಿನ ಹೊಟ್ಟೆ ಕಿಚ್ಚಿನ ಕಥೆಗಳು, ಸ್ವಾರ್ಥದ ವಿಚಾರಗಳು ಸ್ವಲ್ಪ ಅರ್ಥ ಆಗಬೇಕಾಗಿದೆ. ಸ್ನೇಹಿತರೆ, ಇವತ್ತು ನಾನು ಮಾತಾಡಬೇಕಂತ ಇರೋದು ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ. ಕನ್ವರ್ ಯಾತ್ರೆಯ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಯಾವ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ, ಮುಸಲ್ಮಾನ ಅಲ್ಲಿ ಬದುಕುವುದಕ್ಕೆ ಯೋಗ್ಯವೇ ಅಲ್ಲದ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಬಹಳ ದೊಡ್ಡ ತಂತ್ರವನ್ನ ಭಕ್ತಿಯ ಹೆಸರಲ್ಲಿ ಯೋಗಿ ಆದಿತ್ಯನಾಥನ UP ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಆ ಕಡೆ ಉತ್ತರಾಖಂಡ್ ಸರ್ಕಾರ ಕೂಡ ಆ ಥರದ ನಿರ್ಧಾರವನ್ನೇ ತಗೊಂಡಿದೆ. ಅದನ್ನು ನಾನು ವಿವರಿಸುವುದಕ್ಕಿಂತ ಮುಂಚಿತವಾಗಿ ಯೋಗಿ ಆದಿತ್ಯನಾಥ್ ಪರಿಸ್ಥಿತಿ ಬಿಜೆಪಿಯಲ್ಲಿ ಹೇಗಿದೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ ಕೇಳಿ. ದೇಶದಲ್ಲಿ ಮೋದಿಯ ನಂತರ ನೆಕ್ಸ್ಟ್ ಯಾರು ಅನ್ನುವಂಥ ಪ್ರಶ್ನೆ ಎದುರಾದಾಗಲೆಲ್ಲ ಮೋದಿಯ ರೈಟ್ ಹ್ಯಾಂಡ್ ಆಗಿರುವಂಥ ಅಮಿತ್ ಶಾ ಹೆಸರು ಮುಂಚೂಣಿಗೆ ಬರುತ್ತೆ. ಅಮಿತ್ ಶಾ ನಂತರ ಯೋಗಿ ಹೆಸರು ಮುಂಚೂಣಿಗೆ ಬರುತ್ತೆ. ಅದರಲ್ಲೂ ಯೋಗಿಯ ಉತ್ತರ ಪ್ರದೇಶದ ಅಡ್ಮಿನಿಸ್ಟ್ರೇಷನ್ನ ಕೆಲವು ನೀತಿ ನಿಯಮಗಳು, ಹಿಂದುತ್ವದ ಪ್ರಖರ ಘೋಷಣೆಗಳು, ಬುಲ್ಡೋಜರ್ ಸಂಸ್ಕೃತಿಗಳು ಪರ್ಟಿಕ್ಯುಲರ್ ಆಗಿ ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದರಿಂದ ಯೋಗಿ ಆದಿತ್ಯನಾಥ್ ಹೆಸರು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದುತ್ವ ವಲಯದಲ್ಲಿ ಪ್ರಚಾರಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋದಿಗಿಂತನೂ ಯೋಗಿ ಬೆಟರ್, ಮೋದಿಗಿಂತನೂ ಯೋಗಿ ಪ್ರಖರವಾಗಿ ಹಿಂದುತ್ವವನ್ನು ಈ ದೇಶದಲ್ಲಿ ತೆಗೆದುಕೊಂಡು ಹೋಗಬಲ್ಲ ಸಾಮರ್ಥ್ಯ ಉಳ್ಳ ವ್ಯಕ್ತಿ ಅಂಥೇಳಿ ಯೋಗಿಗೆ ಮಾರ್ಕೆಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, 2014 ಲೋಕಸಭೆ ಚುನಾವಣೆಯಲ್ಲಿ 80 ಸೀಟುಗಳ ಪೈಕಿ 73 ಸೀಟುಗಳು ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಸಿಗುತ್ತೆ. ಆಮೇಲೆ 2017 ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಅವರನ್ನ ಹಿಂದಿಕ್ಕಿ ಅಧಿಕಾರಕ್ಕೆ ಬರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಆ ಮಟ್ಟಿಗೆ ಸ್ಥಾನವನ್ನು ಪಡೆದಂಥ ಬಿಜೆಪಿ ಅಲ್ಲಿ 2017 ಅಧಿಕಾರಕ್ಕೆ ಬರೋದು ದೊಡ್ಡ ಮಾತು ಆಗಿದೆ. ಅವತ್ತು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯಾರು ಆಗಬೇಕು ಅನ್ನೋ ಚರ್ಚೆ ಬಂದಾಗ ಇಬ್ಬರ ಹೆಸರು ಮುಂಚೂಣಿಗೆ ಬರುತ್ತೆ. ಒಂದು ಮನೋಜ್ ಸಿನ್ಹಾ, ಇನ್ನೊಬ್ಬ ಕೇಶವ ಪ್ರಸಾದ್ ಮೌರ್ಯ. ಇವರಿಬ್ಬರು ಅಮಿತ್ ಶಾ ಟೀಮಿನವರು. ಆದರೆ ಉತ್ತರ ಪ್ರದೇಶದಲ್ಲಿ ಅದಾಗಲೇ 2 ಬಾರಿ 2014 ಮತ್ತು 2017 ಲೋಕಸಭೆ ಮತ್ತು ವಿಧಾನಸಭೆ ಈ 2 ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದು ಹಿಂದುತ್ವದ ವಿಚಾರಕ್ಕೆ ಅನ್ನುವ ಕ್ಲಾರಿಟಿ ನರೇಂದ್ರ ಮೋದಿ ಮತ್ತು RSSಗೆ ಇತ್ತು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಹಿಂದುತ್ವದ ಅಜೆಂಡವನ್ನೇ ಪ್ರಖರವಾಗಿ ತೆಗೆದುಕೊಂಡು ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಮುಖ್ಯಮಂತ್ರಿ ಮಾಡಿದ್ರೆ ಒಂದಿಷ್ಟು ಕಾಲ ಉತ್ತರ ಪ್ರದೇಶವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು. ಉತ್ತರ ಪ್ರದೇಶದ ರಾಜಕೀಯ 2 ಆಧಾರದಲ್ಲಿ ನಿರ್ಧಾರ ಆಗೋದು. ಒಂದು ಜಾತಿ, ಇನ್ನೊಂದು ಧರ್ಮ. ಧರ್ಮ ಅಂತ ಬಂದಾಗ ಅದು ಬಿಜೆಪಿ ಲಾಭ ಆಗುತ್ತೆ. ಜಾತಿ ಮುನ್ನೆಲೆಗೆ ಬಂದಾಗ ಅದು ಅಖಿಲೇಶ್ ಯಾದವ್ಗೆ, ಒಮ್ಮೊಮ್ಮೆ ಮುಸಲ್ಮಾನ, ಬ್ರಾಹ್ಮಣ ಮತ್ತು ದಲಿತರ ಓಟುಗಳು ಒಂದು ಕಡೆ ಸರಿಯಾದ ಪ್ರಮಾಣದಲ್ಲಿ ಹಿಡಿದಿಟ್ಕೊಂಡ್ರೆ ಮಾಯಾವತಿಗೆ ಅನುಕೂಲ ಆಗುತ್ತೆ. ಮಾಯಾವತಿಯವರ ಕಾಲ ಬಹುಶಃ ಮುಗಿದೋಗಿದೆ. ಕಾಂಶಿರಾಮ್ ಕಟ್ಟಿದಂಥ BSPಯನ್ನು ಮಾಯಾವತಿಯವರು ಸ್ಮಾರ್ಟಾಗಿ ಮುಗಿಸ್ತಾ ಹೋದರು ಅವರದ್ದೇ ಆದಂಥ ಸ್ವಯಂಕೃತ ಅಪರಾಧಗಳಿಂದ. ಹಾಗಾಗಿ ಒಂದು ಒಳ್ಳೆ ಪಕ್ಷ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದೆ, ಆಲ್ಮೋಸ್ಟ್ ನೇಪಥ್ಯಕ್ಕೆ ಸರಿಯುವಂಥ ಸ್ಥಿತಿಗೆ ತಲುಪಿದೆ ಅಂಥೇಳಿ ಆ ವಿಚಾರವನ್ನು ಬದಿಗಿಟ್ಟು ಮಾತಾಡೋಣ. 2014 ಮತ್ತು 2017 ಒಂದು ಸಲ ಲೋಕಸಭೆ, ಇನ್ನೊಂದು ಸಲ ವಿಧಾನಸಭೆ, 2 ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿಗೆ ಯೋಗಿ ಆದಿತ್ಯನಾಥ್ ಅವರಂತಂದು ಮುಖ್ಯಮಂತ್ರಿನಾಗಿ ಮಾಡ್ತಾರೆ. ಇದು ಅಮಿತ್ ಶಾ ಅವರಿಗೆ ಇಷ್ಟ ಇರಲೇ ಇಲ್ಲ. ಅದಾದ ಮೇಲೆ 2019 ಲೋಕಸಭೆ ಚುನಾವಣೆಯಲ್ಲೂ ಕೂಡ ಉತ್ತರ ಪ್ರದೇಶ ಬಿಜೆಪಿಗೆ ದೊಡ್ಡ ಸ್ಥಾನಮಾನವನ್ನು ಕೊಡುತ್ತೆ. ಅದಾದಮೇಲೆ 2022 ನಡೆದಂತಹ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಯೋಗಿಯ ಬಿಜೆಪಿ
ಅಧಿಕಾರಕ್ಕೆ ಬರುತ್ತೆ. ಯೋಗಿ ಆದಿತ್ಯನಾಥ್ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗ 2024 ಲೋಕಸಭೆ ಚುನಾವಣೆಯಲ್ಲಿ ಆ 3 ಚುನಾವಣೆ ಇತ್ತಲ್ಲ, 2014, 2017 ಮತ್ತು 2022, ಈ 3 ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದ, ಭಾಳ ದೊಡ್ಡ ಜಯವನ್ನು ಸಾಧಿಸಿದ್ದ BJP ಭಾಳ ಕೆಟ್ಟ ಸ್ಥಿತಿಗೆ ತಲುಪಿತು. ಅದರಲ್ಲೂ ರಾಮ ಮಂದಿರ ನಿರ್ಮಾಣವಾದಂಥ ಈ ಹಂತದಲ್ಲಿ BJPಯ ಡಿಫೀಟ್ ಭಾಳ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಯೋಗಿ ವಿರುದ್ಧ ಅಮಿತ್ ಶಾ ಮತ್ತು ಮೋದಿಗೆ ಒಂದು ಅಸಮಾಧಾನ ಇರುತ್ತೆ. ಯಾಕಂದರೆ ಯೋಗಿಯ ಹೆಸರು ಪ್ರಧಾನಿ ಪಟ್ಟಕ್ಕೆ ಹತ್ತಿರ ಆಗ್ತಾ ಇರೋದ್ರಿಂದ ಯೋಗಿಯನ್ನು ಹೇಗಾದರೂ ಮಾಡಿ ಸೈಡ್ಲೈನ್ ಮಾಡಬೇಕಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಇವರಿಬ್ಬರು ಬರ್ತಾರೆ. ಹಾಗಾಗಿ ಯೋಗಿಯ ವಿರುದ್ಧ ಕೇಶವ್ ಪ್ರಸಾದ್ ಮೌರ್ಯ 2022 ಚುನಾವಣೆಯಲ್ಲಿ ಸೋತರೂ ಕೂಡ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಬ್ರಿಜೇಶ್ ಪಾಠಕ್ನ ಕೂಡ ಉಪಮುಖ್ಯಮಂತ್ರಿ ಮಾಡ್ತಾರೆ. ಅದರ ಜೊತೆಗೆ ಅಲ್ಲಿನ BJP ಸಂಘಟನಾ ಕಾರ್ಯದರ್ಶಿ ಆದಂತಹ ಸುನಿಲ್ ಬನ್ಸಾಲ್ ಸಂಘಟನೆಯನ್ನ ಕಂಪ್ಲೀಟ್ ಆಗಿ ಯೋಗಿಯಿಂದ ದೂರ ಇಡ್ತಾರೆ. ಯೋಗಿಯನ್ನು ಅವರು ಕನ್ಸಿಡರೇ ಮಾಡೋದಿಲ್ಲ. ಇದರ ಜೊತೆಗೆ ಪ್ರಧಾನಮಂತ್ರಿಯ ಕಾರ್ಯಾಲಯದಲ್ಲಿದ್ದಂಥ ಅರವಿಂದ್ ಶರ್ಮಾ ಅನ್ನೋ ವ್ಯಕ್ತಿಯನ್ನ ತಂದು ಉತ್ತರ ಪ್ರದೇಶದಲ್ಲಿ MLC ಮಾಡ್ತಾರೆ. ಇವೆಲ್ಲವೂ ಕೂಡ ಮೋದಿ ಮತ್ತು ಅಮಿತ್ ಶಾ ಟೀಮ್ ಯೋಗಿಯನ್ನ ನೇಪಥ್ಯಕ್ಕೆ ಸರಿಸೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನ. ಹಾಗಾಗಿ ಕೇಶವ್ ಪ್ರಸಾದ್ ಮೌರ್ಯ, ಬ್ರಿಜೇಶ್ ಪಾಠಕ್ ಅವರು ಬಂಡಾಯವನ್ನ ಅಲ್ಲಿ ಶುರು ಮಾಡಿದ್ದಾರೆ. ಯೋಗಿಗೆ ಉಸಿರಾಡಲಾಗದಂಥ ಪರಿಸ್ಥಿತಿ ಇದೆ. ಈ ಹಂತದಲ್ಲಿ ಅವರು ಇನ್ನೊಂದು ರೀತಿಯ ಕಾನೂನನ್ನ, ಬುಲ್ಡೋಜರ್ ಸಂಸ್ಕೃತಿಯ ಮುಂದುವರೆದ ಭಾಗವಾಗಿ ಇನ್ನೊಂದು ಜಂಗಲ್ ನ್ಯಾಯವನ್ನ ಅಲ್ಲಿ ತರೋದಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ಅದೇನು ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ ನಾವು ಕನ್ವರ್ ಯಾತ್ರೆಯ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ತಿಳ್ಕೊಬೇಕಾಗುತ್ತೆ. ಕನ್ವರ್ ಯಾತ್ರೆ ಅಂದರೆ ಸಾಧು ಸಂತರು, ಭಕ್ತರು ಇವರೆಲ್ಲ 100 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗಿ ಪವಿತ್ರ ಗಂಗಾ ಜಲವನ್ನು ಸಂಗ್ರಹಿಸಿ ಆಯಾ ಪ್ರದೇಶದ ಶಿವ ದೇವಾಲಯಗಳಿಗೆ ಹೋಗಿ ಅದನ್ನು ಸಮರ್ಪಿಸುವಂಥ ಭಕ್ತಿಯ ಕೆಲಸವನ್ನು ಮಾಡ್ತಾರೆ. ಇದು ಅತ್ಯಂತ ಪರಿಶುದ್ಧವಾದಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಕನ್ವರ್ ಯಾತ್ರೆ ಪ್ರತಿ ವರ್ಷ ನಡೀತಾ ಬರ್ತಾ ಇದೆ. ಆ ಯಾತ್ರೆ ಇಷ್ಟು ವರ್ಷಗಳ ಕಾಲ ಅದರ ಪಾಡಿಗೆ ನಡೀತಿತ್ತು. ಅವರು ಪರಿಶುದ್ಧವಾಗಿದ್ದರು, ಪರಿಶುದ್ಧವಾದಂತಹ ತಿಂಡಿ ತಿನಿಸುಗಳನ್ನು ತಿಂತಾ ಇದ್ರು, ಪರಿಶುದ್ಧವಾದಂಥ ದಾರಿಯಲ್ಲಿ ನಡೀತಾ ಇದ್ರು, ಶುದ್ಧತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು. ಯಾಕಂದರೆ ಪವಿತ್ರವಾದ ಗಂಗಾ ಜಲವನ್ನು ಸಂಗ್ರಹಿಸಿ ಶಿವನಿಗೆ ಅರ್ಪಿಸುವಂತಹ ಆ ಕೈಂಕರ್ಯದಲ್ಲಿ ಯಾವತ್ತಿಗೂ ಶುದ್ಧತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ. ಅದನ್ನು ಆ ಸಾಧು ಸಂತರು ಬಹಳ ನೀಟಾಗಿ ಫಾಲೋ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ತಿಂಡಿ ತಿನಿಸುಗಳನ್ನು, ಅವರ ಕಾಲ್ನಡಿಗೆಯಲ್ಲಿ ಬೇಕಾಗುವಂತಹ ನೀರು, ಆಹಾರ ಪದಾರ್ಥಗಳನ್ನು ಒದಗಿಸುವ ಕೆಲಸವನ್ನು ಅವರು ಸಾಗುವ ದಾರಿಯ ಮಾರ್ಗ ಏನಿದೆ, ಅವರು ಸಾಗುವ ಮಾರ್ಗದ ಆಸುಪಾಸಿನಲ್ಲಿರುವಂತಹ ಅಂಗಡಿ ಮುಗ್ಗಟ್ಟುಗಳು ಅಷ್ಟೇ ಶುದ್ಧತೆಯಿಂದ ಅವರು ಏನನ್ನು ತಿನ್ನುತ್ತಾರೋ, ಅವರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪೂರೈಸ್ತಾ ಇದ್ರು. ಆ ಸಾಲಿನಲ್ಲಿ ಹಿಂದೂಗಳು ಇದ್ದರು, ಮುಸಲ್ಮಾನರು ಇದ್ದರು. ಆದರೆ ಈ ಸಲ ಯೋಗಿ ಸರ್ಕಾರ ಏನು ಮಾಡಿದೆ, ಮುಸಲ್ಮಾನರನ್ನ ಈ ಪದ್ಧತಿಯಿಂದ ದೂರ ಇಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಇದು ಹಿಂದೂಗಳ ಒಂದು ಶುದ್ಧತೆಯ ಯಾತ್ರೆ. ಈ ಶುದ್ಧತೆ ಯಾತ್ರೆಗೆ ಮುಸಲ್ಮಾನರ ಪಾತ್ರ ಇರಬಾರ್ದು. ಮುಸಲ್ಮಾನರು ಇರುವ ಕಡೆ ಈ ಯಾತ್ರೆ ಸಾಗಿದರೆ ಅದು ಅಪವಿತ್ರ ಆಗುತ್ತೆ. ಈ ಹಿಂದೆ ಹೇಗೆ ನಡ್ಕೊ ಬಂತೋ ಬೇಕಾಗಿಲ್ಲ. ಈ ಸಲ ಅಂತೂ ಇಡೀ ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಮುಸಲ್ಮಾನರು ಕಾಣಿಸಲೇಬಾರದು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಕನ್ವರ್ ಯಾತ್ರೆ ಹೊರಡುವ ಮಾರ್ಗದಲ್ಲಿ ಮುಸಲ್ಮಾನರ ಹೋಟೆಲ್ಗಳಿದ್ದರೆ, ಅಂಗಡಿ ಮುಗ್ಗಟ್ಟುಗಳಿದ್ದರೆ ಅವರು ತಮ್ಮ ಹೆಸರನ್ನು ಬಹಿರಂಗಪಡಿಸಬೇಕಾಗಿದೆ ಬೋರ್ಡ್ನಲ್ಲಿ. ಈಗ ಅನ್ವರ್ ಅನ್ನೋನು ಒಂದು ಹೋಟೆಲ್ ಇಟ್ಕೊಂಡಿರ್ತಾನೆ. ಆ ಮಾರ್ಗದಲ್ಲಿ ಕನ್ವರ್ ಯಾತ್ರೆ ಏನಾದರೂ ಬಂದರೆ ಆತ ಈ ಹೋಟೆಲ್ ನನ್ನದು, ನನ್ನ ಹೆಸರು ಅನ್ವರ್ ಅಂತ ಆತ ಬೋರ್ಡನ್ನು ಬರೆಸಿ ಹಾಕಬೇಕು. ಜೊತೆಗೆ ಕನ್ವರ್ ಯಾತ್ರಿಗಳು ತಿನ್ನುವ ತಿಂಡಿ ತಿನಿಸಿನ ಮೇಲೆ ಹೆಸರನ್ನು ಬರಿಬೇಕಾಗಿದೆ. ಅದು ಮುಸಲ್ಮಾನ ಮಾಡಿಕೊಟ್ಟ ಖಾದ್ಯವಾದರೆ ಅದರ ಮೇಲೆ ಇದು ಅನ್ವರ್ ಖಾದ್ಯ, ಇದು ರಜಾಕ್ ಖಾದ್ಯ, ಇದು ಅನ್ವರ್ ಮಸಾಲೆ ದೋಸೆ, ಇದು ರಜಾಕ್ ಇಡ್ಲಿ ಅಂತ ಮೆನ್ಷನ್ ಮಾಡಬೇಕಾಗಿದೆ. ಹಾಗೆಯೇ ಆ ಖಾದ್ಯವನ್ನು, ಆ ದೋಸೆಯನ್ನು, ಆ ಇಡ್ಲಿಯನ್ನು, ಆ ಯಾತ್ರಿಗಳು ಸೇವಿಸುವ ಭಕ್ಷ್ಯವನ್ನು ಯಾರು ತಯಾರಿಸಿದಾರೋ ಅವ್ರ ಹೆಸರನ್ನು ಕೂಡ ಮೆನ್ಷನ್ ಮಾಡಬೇಕು. ಈಗ ಅಡುಗೆ ಭಟ್ಟ ಅನ್ವರ್ ಅನ್ನೋ ಒಂದು ಹೆಸರು ಹೇಳ್ತೀನಿ. ಕನ್ವರ್ ಯಾತ್ರೆ ಆಗಿರೋದ್ರಿಂದ ಅನ್ವರ್ ಅನ್ನೋ ಹೆಸರನ್ನೇ ಜಾಸ್ತಿ ಹೇಳ್ತಾ ಹೋಗ್ತೀನಿ. ಅನ್ವರ್ ಅನ್ನೋ ಮಸಾಲೆ ದೋಸೆ ಏನಾದರೂ ಮಾಡಿದರೆ ಇದು ಅನ್ವರ್ ಮಾಡಿದ ಮಸಾಲೆ ದೋಸೆ ಅಂತ ಮೆನ್ಷನ್ ಮಾಡಬೇಕು. ಇಲ್ಲವೇ ಈ ಅಭಾಸಗಳು ಆಗಲೇಬಾರ್ದು ಅಂದರೆ ಇಮ್ಮಿಡಿಯೇಟ್ ಆಗಿ ಏನು ಮಾಡಿ, ಈ ಕನ್ವರ್ ಯಾತ್ರೆ ಹೋಗುವ ಮಾರ್ಗಗಳಲ್ಲಿರುವ ಹೋಟೆಲ್ಗಳು ಈ ಯಾತ್ರೆಗಳಿಗೆ ತಿಂಡಿ ತಿನಿಸುಗಳನ್ನು ಪೂರೈಸಲೇಬೇಕಾಗಿರೋದ್ರಿಂದ ಮುಸಲ್ಮಾನರು ತಯಾರಿಸಿದ ಖಾದ್ಯ ಅಥವಾ ಮುಸಲ್ಮಾನರ ಮಾಲೀಕತ್ವದ ಹೋಟೆಲ್ನಲ್ಲಿ ರೆಡಿ ಆಗುವಂಥ ಖಾದ್ಯವನ್ನು ಇವರು ಸೇವಿಸಿದ್ರೆ ಇವರ ಯಾತ್ರೆ ಅಪವಿತ್ರ ಆಗೋದ್ರಿಂದ ಒಂದು ಕೆಲಸ ಮಾಡಿ, ಮುಸಲ್ಮಾನರು ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಬೇಕು. ಅಂದರೆ ನಮ್ಮ ದೇಶದ ಸಂವಿಧಾನದ ಪ್ರಕಾರವಾಗಿ ಯಾವುದೇ ವ್ಯಕ್ತಿ ತಾನು ವ್ಯಾಪಾರ ಮಾಡುವ ಜಾಗ ಇರಬಹುದು ಅಥವಾ ತಾನು ಬದುಕುವ ರೀತಿಯಲ್ಲಿ ತಾವು ಸ್ವತಂತ್ರವಾಗಿ ಯಾವ ರೀತಿಯ ಹೆಸರನ್ನು ಇಟ್ಕೊಳ್ಳಬಹುದು, ಅದು ಅವನವನ ಸ್ವಾತಂತ್ರ್ಯ ಅನ್ನುವುದು ಏನು ನನ್ನ ದೇಶದ ಕಾನೂನು ಹೇಳುತ್ತೋ, ನನ್ನ ಸಂವಿಧಾನ ಹೇಳುತ್ತೋ ಅದಕ್ಕೆ ವಿರುದ್ಧವಾದ ನಡೆಯನ್ನು ಉತ್ತರ ಪ್ರದೇಶದ ಸರ್ಕಾರ
ಹೇರೋದಕ್ಕೆ ಹೊರಟಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಥರದ ಅಪಾಯ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಸ್ನೇಹಿತರೆ, ಯಾವಾಗ ಉತ್ತರ ಪ್ರದೇಶದ ಸರ್ಕಾರ ಈ ಥರದ ಕಾನೂನನ್ನು ಹೊರಡಿಸುತ್ತೋ ಇಮಿಡಿಯೇಟ್ ಆಗಿ ಹಿಂದೂ ಹೋಟೆಲ್ಗಳು ಏನು ಮಾಡ್ತಿದೆ, ತಮ್ಮಲ್ಲಿ ಕೆಲಸ ಮಾಡುವ ಮುಸಲ್ಮಾನ ನೌಕರರನ್ನ ವಜಾ ಮಾಡ್ತಾ ಇದೆ. ಕೆಲವರು ಏನು ಮಾಡ್ತಿದ್ದಾರೆ, ರಜಾ ಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಒಂದೇ ಥರದ ಮನಸ್ಥಿತಿಯಲ್ಲಿ ಇರೋದಿಲ್ವಲ್ಲ. ಕೆಲವರು ಜಾತ್ಯತೀತ ಮನಸ್ಸುಗಳುಳ್ಳವರು, ಈ ಅವರ ಕೋಮುವಾದದ ರಾಜಕಾರಣದ ವಿರುದ್ಧ ನಿಂತವ್ರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ನಾಳೆ ಯಾವ ರೀತಿ ಸಮಸ್ಯೆ ಆಗೋದು ಬೇಡ, ಯಾಕೆ ತಲೆನೋವು ಅಂತೇಳಿ ಅವ್ರೇನು ಮಾಡ್ತಾರೆ, ಮುಸಲ್ಮಾನ ನೌಕರರಿಗೆ ರಜಾ ಕೊಟ್ಟು ಕಳಿಸ್ತಾ ಇದ್ದಾರೆ. ಆದರೆ ಹಿಂದುತ್ವವನ್ನು ತುಂಬಿಕೊಂಡವರು ಏನು ಮಾಡ್ತಿದ್ದಾರೆ, ಮುಸಲ್ಮಾನ ನೌಕರರನ್ನ ಕೆಲಸದಿಂದ ಕಿತ್ತಾಕ್ತಿದ್ದಾರೆ. ಆಮೇಲೆ ಮುಸಲ್ಮಾನರು ಆ ಸಾಗುವ ಮಾರ್ಗದಲ್ಲಿ ಯಾವುದೇ ರೀತಿಯ ವ್ಯಾಪಾರ ಮಾಡ್ಕೊಳ್ತಿದ್ರು, ಅವರು ತಮ್ಮ ಹೆಸರನ್ನು ಬಹಿರಂಗಪಡಿಸೋದು ಮಾತ್ರ ಅಲ್ಲ, ತಮ್ಮ ಆಧಾರ್ ಕಾರ್ಡ್ಗಳನ್ನೆಲ್ಲ ತೋರಿಸಿ ನಾವು ಮುಸಲ್ಮಾನರು ಅಂತ ಹೇಳಿಬಿಟ್ಟು ಬಿಂಬಿಸಿಕೊಂಡು ಆ ಯಾತ್ರೆಗೂ ನಮಗೆ ಸಂಬಂಧ ಇಲ್ಲದಂತೆ ಅವರು ತಲೆಮರೆಸಿಕೊಂಡು ಹೋಗಬೇಕು. ಈ ನಿಯಮವನ್ನು ತಂದಿದ್ದಾರೆ. ಸ್ನೇಹಿತರೆ, ಈ ಯಾತ್ರೆ ಮುಗ್ದು ಹೋಗ್ತದೆ. ನಾವು ಮುಂದಿನ ಮಾತಾಡೋಣ. ಈ ಯಾತ್ರೆ ಮುಗ್ದು ಹೋಗ್ತದೆ. ಆದರೆ ಇವರು ಯಾವುದಕ್ಕೆ ಫೌಂಡೇಶನ್ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕನ್ವಾರ್ ಯಾತ್ರೆ ಅನ್ನೋದು ಅದೊಂದು ಪವಿತ್ರವಾದಂಥ ಯಾತ್ರೆ. ಅದು ಇಲ್ಲಿವರೆಗೆ ನಡೆದುಕೊಂಡ ರೀತಿಯಲ್ಲಿ ಇನ್ನು ಮುಂದೆ ನಡಿಬಾರ್ದು. ಅದು ಮುಸಲ್ಮಾನರಿಂದ ಅಪವಿತ್ರ ಆಗುತ್ತೆ. ಸರಿ, ಆ ಕಾರಣಕ್ಕೆ ನೀವು ಈ ಥರದ ಒಂದು ಆದೇಶವನ್ನು ಹೊರಡಿಸಿದ್ದು. ಇದು ಹಿಂದೂಗಳ ಭಕ್ತಿಗೆ ಸಂಬಂಧಪಟ್ಟಂಥ ಪವಿತ್ರವಾದ ವಿಚಾರ. ಈ ವಿಚಾರದಲ್ಲಿ ಒಬ್ಬ ಯೋಗಿ ಆದಿತ್ಯನಾಥ್ ಆಗಿರುವಂಥ ಯೋಗಿ ಆಗಿರೋ ನಾನು ಈ ಥರದ ಕಾನೂನನ್ನು ತಂದಿದ್ದೀನಿ. ಇದನ್ನು ವಿರೋಧ ಮಾಡುವವರು ಹಿಂದೂ ವಿರೋಧಿಗಳು ಅಂತ ಬಿಂಬಿಸಿ ಮಾತನಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಆಯ್ತು, ಅವರನ್ನು ಬದಿಗಿಟ್ಟು ಮಾತಾಡಿ. ಇವರು ಯಾವುದಕ್ಕೆ ಫೌಂಡೇಶನ್ ಆಗ್ತಿದ್ದಾರೆ ಅಂದರೆ, ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಕಂದಕವನ್ನು ನಿರ್ಮಿಸುವ ಕೆಲಸವನ್ನೇ ಇವರು ಮಾಡ್ತಾ ಇರೋದು. ಹಿಂದೂಗಳ ವ್ಯಾಪಾರ ಜಾಗದಲ್ಲಿ ಮುಸಲ್ಮಾನರು ಇರಬಾರ್ದು, ಮುಸಲ್ಮಾನರ ವ್ಯಾಪಾರ ಜಾಗಕ್ಕೆ ಹಿಂದೂಗಳು ಹೋಗಬಾರ್ದು. ಹಿಂದೂಗಳ ಉದ್ಯಮದೊಳಗಡೆ ಮುಸಲ್ಮಾನರು ಕೆಲಸ ಮಾಡಬಾರ್ದು, ಮುಸಲ್ಮಾನರ ಉದ್ಯಮದೊಳಗಡೆ ಹಿಂದೂಗಳು ಹೋಗಬಾರ್ದು. ಆದರೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಬಡತನದಲ್ಲಿರುವ, ಅತ್ಯಂತ ಹಿಂದುಳಿದಿರುವ ಅಲ್ಪಸಂಖ್ಯಾತ ಸಮುದಾಯ, ಮುಸಲ್ಮಾನ ಸಮುದಾಯ ಕೆಲಸ ಮಾಡಿಕೊಂಡು ಜೀವನ ನಡೆಸುವ ಪರಿಸ್ಥಿತಿಯಲ್ಲಿದೆ. ಶ್ರೀಮಂತಿಕೆ ಬಹಳ ಕಡಿಮೆ ಮಟ್ಟದಲ್ಲಿದೆ, ಸಾಕ್ಷರತೆಯು ಕಡಿಮೆ ಮಟ್ಟದಲ್ಲಿದೆ. ಆ ಕಾರಣಕ್ಕೆ ಶ್ರೀಮಂತಿಕೆಯು ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತಲೇ ನಾನು ಯಾವುದೋ ವಿಚಾರಕ್ಕೆ ಹಿಂದೆ ವ್ಯಾಖ್ಯಾನವನ್ನು ಕೊಟ್ಟಿದ್ದೆ. ಈಗ ಅವ್ರನ್ನೆಲ್ಲ ಕೆಲಸದಿಂದ ಕಿತ್ತಾಕ್ತಾರೆ. ಹಿಂದೂ ಉದ್ಯಮಗಳು ಮುಸಲ್ಮಾನ ದೂರ ಇಡ್ತಾರೆ ಅಂತ ಇಟ್ಕೊಳ್ಳಿ. ಮುಸಲ್ಮಾನ ಉದ್ಯಮಗಳು ಇನ್ನೆಷ್ಟು ಜನಕ್ಕಂತ ಅವ್ರ ಕೆಲಸ ಕೊಡೋದಕ್ಕೆ ಸಾಧ್ಯ? ಇದು ಸಂಪೂರ್ಣವಾಗಿ ಹಿಂದೂ ಮತ್ತು ಮುಸಲ್ಮಾನ ನಡುವೆ ಭಾಳ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯವನ್ನು ತಂದು ಎರಡು ಧರ್ಮಗಳ ನಡುವೆ ಕೋಮು ಸಂಘರ್ಷವನ್ನು ಏರ್ಪಡಿಸುವ, ಎರಡು ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಉತ್ತೇಜಿಸುವ, ಪರಸ್ಪರ ಮುಂದಿನ ದಿನಗಳಲ್ಲಿ ನೀನ್ಯಾರೋ ನಾನ್ಯಾರೋ ಅಂತ ಬದುಕುವ, ಈ ದೇಶವನ್ನು ಒಡೆಯುವ ಕುತಂತ್ರದ ಭಾಗವೇ ಆಗಿದೆ. ಕನ್ವಾರ್ ಯಾತ್ರೆ ಅನ್ನೋ ಪವಿತ್ರ ಯಾತ್ರೆ ಈ ಹಿಂದೆ ನಡೆದುಕೊಂಡು ಬಂದಂಥ ಪದ್ಧತಿಯ ಪ್ರಕಾರವೇ ಹೋಗಿದ್ರೆ ಸಮಸ್ಯೆ ಇಲ್ಲ. ಆದರೆ ಅಪವಿತ್ರ ಅನ್ನುವಂಥ ನೆಪದಲ್ಲಿ ಮುಸಲ್ಮಾನರನ್ನೇ ಗುರಿ ಮಾಡಬೇಕು, ಅದಕ್ಕೆ ಈ ಭಕ್ತಿಯನ್ನು, ಈ ಸಂಪ್ರದಾಯವನ್ನೇ ಅಸ್ತ್ರ ಮಾಡ್ಕೊಳ್ಬೇಕು ಅಂಥೇಳಿ ಈಗ ಅವರು ಅದಕ್ಕೆ ಫೌಂಡೇಶನ್ ಆಗ್ತಿದ್ದಾರೆ. ತಮ್ಮ ಪೂರ್ವ ಉದ್ದೇಶ ಏನಿತ್ತು, ತಾವು ಹೇಗೆ ಮುಸಲ್ಮಾನರಿಗೆ ಕಡಿವಾಣ ಹಾಕಬೇಕು, ಹೇಗೆ ಅವರನ್ನು ಮೈನ್ ಸ್ಟ್ರೀಮಿಂದ ದೂರ ಇಡಬೇಕು, ಸಂಪೂರ್ಣವಾಗಿ ಅವರ ಅಸ್ತಿತ್ವವನ್ನೇ ನಾಶ ಮಾಡಬೇಕು ಅನ್ನುವಂಥ ಅವರ ಕುತಂತ್ರದ ಅಜೆಂಡಾ ಏನಿದೆ, ಅದರ ಭಾಗವಾಗಿಯೇ ಈ ಪವಿತ್ರವಾದ ಕನ್ವಾರ್ ಯಾತ್ರೆಯನ್ನು ಇವರ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ನ ಬುಲ್ಡೋಜರ್ ಸಂಸ್ಕೃತಿ ಇನ್ನೊಂದು ರೀತಿಯ ಕ್ರೌರ್ಯದ ಸಂಸ್ಕೃತಿಯಾಗಿ ಮುಂದುವರೆದಿದೆ. ಉತ್ತರ ಪ್ರದೇಶದಲ್ಲಿ ವಿಪಕ್ಷಗಳು ಯೋಗಿ ಆದಿತ್ಯನಾಥನ ಈ ಅನಾಗರಿಕ ಕಾನೂನಿನ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿದ್ದಾರೆ. ಕನ್ವಾರ್ ಯಾತ್ರೆಯನ್ನು ಗೌರವಿಸುತ್ತಿದ್ದ ಮುಸಲ್ಮಾನರು ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮನ್ನು ದೂರ ಇಡ್ತೀರಾ, ಹಿಂದೂಗಳಿಂದ ದೂರ ಇಡ್ತೀರಾ, ನಮ್ಮನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತಂದಂಥ ಕಾನೂನಿನ ವಿರುದ್ಧ ಪ್ರತಿಭಟನೆಗಳು ನಡೀತಿದೆ, ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಜೊತೆಗೆ ಹಿಂದುತ್ವ ಅನ್ನುವಂಥ ಕಾನ್ಸೆಪ್ಟು ಇದು ಸರಿ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಯೋಗಿ ಆದಿತ್ಯನಾಥ್ನ ಅಪ್ರಿಷಿಯೇಟ್ ಮಾಡುವ ಕೆಲಸವನ್ನು ಮಾಡ್ತಿದೆ. ಈ ಹಂತದಲ್ಲಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಎನ್ನುವಂಥ ನರೇಂದ್ರ ಮೋದಿ ಯಾಕೋ ಸುಮ್ಮನಾಗಿದ್ದಾರೆ, ಅಮಿತ್ ಶಾ ಯಾಕೋ ಸುಮ್ಮನಾಗಿದ್ದಾರೆ. ಯೋಗಿ ಆದಿತ್ಯನಾಥನನ್ನು ಹೇಗಾದರೂ ಹಣಿಯಲೇಬೇಕೆಂದು ನಿರ್ಧಾರ ಮಾಡಿದ ಅವರಿಬ್ಬರ ಮೌನ ಸ್ವಲ್ಪ ಪ್ರಶ್ನೆಗೀಡು ಮಾಡಿದೆ. ಯಾಕಂದರೆ ಯೋಗಿ ಆದಿತ್ಯನಾಥ್ ತಂದಂಥ ಈ ಕಾನೂನು ಸರಿಯೋ ತಪ್ಪೋ ಅನ್ನುವುದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಅವಕಾಶ ಈಗ ಮೋದಿ ಮತ್ತು ಅಮಿತ್ ಶಾ ಆಗಿದೆ. ಹೇಗೋ ಯೋಗಿನ ಕಂಡ್ರಾಗಲ್ಲ, ಈ ಥರದ ಕಾನೂನು ತಂದಿದ್ದಾನೆ, ಅಲ್ಲಿ ಸಾಮರಸ್ಯವನ್ನು ಕದಡುವ ಕೆಲಸ ಮಾಡ್ತಿದ್ದಾನೆ. ನಮ್ದಂತೂ NDA ಸರ್ಕಾರ, ನಮ್ದಂತೂ ಈ ಸಲ ಜಾಸ್ತಿ ಸಂಖ್ಯೆ ಬಂದಿಲ್ಲ, ನಿತೀಶ್ ಚಂದ್ರಬಾಬು ನಾಯ್ಡು ಅಂತ ಸೆಕ್ಯುಲರ್ ನಾಯಕರುಗಳ ಹಂಗಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ನೆಪದಲ್ಲಾದರೂ ಯೋಗಿಯ ಜಂಗ್ಲಿ ನ್ಯಾಯವನ್ನು ವಿರೋಧಿಸೋಣ ಅಂತ ಹೇಳ್ಬಿಟ್ಟು ಏನಾದರೂ ಸ್ಟೆಪ್ ಇಟ್ಟರೆ ಅಲ್ಲಿ ಹಿಂದುತ್ವ ಮುಂಚೂಣಿ ಬರುತ್ತೆ. ನೀವು ಕನ್ವಾರ್ ಯಾತ್ರೆಯ ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ ಮೋದಿ ಅವರೇ, ಅಮಿತ್ ಶಾ ಅವರೇ ಅಂತ ಏನಾದರೂ ಶುರು ಆಯಿತು ಅಂದರೆ ಅದು ಒನ್ಸ್ ಅಗೇನ್ ಯೋಗಿಗೆ
ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ಮೋದಿ ಮತ್ತು ಅಮಿತ್ ಶಾ ಈ ವಿಚಾರದಲ್ಲಿ ಮೌನವಾಗಿದ್ದಾರೆ. ಯೋಗಿಯ ಜಂಗಲ್ ರಾಜ್ಯ ಕೇವಲ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಮಾಡುತ್ತಿದ್ದಂಥ ಬುಲ್ಡೋಜರ್ ಆಡಳಿತ ಏನಿತ್ತು ಅದೀಗ ಸಂಪೂರ್ಣವಾಗಿ ಮುಸಲ್ಮಾನರನ್ನ ಹಿಂದೂ ವ್ಯಾಪಾರ ಸ್ಥಳದಿಂದ ಕಿತ್ತು ಹಾಕುವುದಕ್ಕೆ, ವಜಾ ಮಾಡುವುದಕ್ಕೆ, ರಜಾ ಕೊಟ್ಟು ಕಳಿಸುವುದಕ್ಕೆ, ಸಂಪೂರ್ಣವಾಗಿ ಹಿಂದೂ ಸಮಾಜದಿಂದ ಮುಸಲ್ಮಾನರನ್ನು ದೂರ ಇಡುವುದಕ್ಕೆ, ಬೇರ್ಪಡಿಸುವುದಕ್ಕೆ ಈ ಪವಿತ್ರವಾದಂಥ ಕನ್ವರ್ ಯಾತ್ರೆಯನ್ನು ಬಳಸಿಕೊಳ್ಳುವಂತಹ ಬಹಳ ದೊಡ್ಡ ಕುತಂತ್ರವನ್ನು ಈ ಮನುಷ್ಯ ಮಾಡಿದ್ದಾನೆ. ಯೋಗ್ಯ ಜಂಗ್ಲಿ ಕಾನೂನಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರ್ತಾರೆ. ಒಂದೆರಡು ದಿನ ಆದಮೇಲೆ ಈಗ ಸುಪ್ರೀಂ ಕೋರ್ಟ್ ಯೋಗಿ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿ ಆದೇಶ ನೀಡಿದೆ, ಅಂದರೆ ಸ್ಟೇ ತಂದಿದೆ. ಈ ದೇಶದ ಕಾನೂನಲ್ಲಿ ನನಗಿಷ್ಟ ಬಂದಾಗ ನಾನು ಮಾಡ್ತೀನಿ, ನನಗಿಷ್ಟ ಬಂದಾಗ ನಾನು ವರ್ತಿಸ್ತೀನಿ ಅನ್ನೋದು ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಇವತ್ತಿಗೂ ನಾವು ನಮ್ಮ ನ್ಯಾಯಾಂಗದ ಮೇಲೆ ಇಟ್ಟಿರುವ ಭರವಸೆ ನಿಜ ಅನ್ನಿಸ್ತಾ ಇದೆ. ನೋಡೋಣ ಎಲ್ಲಿವರೆಗೂ ಇವರು ಮಿತಿ ಮೀರಬಹುದು, ಎಲ್ಲಿವರೆಗೂ ಇವರು ಆಟ ನಡೀಬಹುದು. ಉತ್ತರ ಪ್ರದೇಶ ಆಲ್ರೆಡಿ BJPಗೆ ಸರಿಯಾದ ತಪರಾಕಿಯನ್ನು ಕೊಟ್ಟಿದೆ. ಇನ್ನೇನು 2-3 ವರ್ಷದಲ್ಲಿ ಮತ್ತೆ ಚುನಾವಣೆ ಇದೆ. ಏನು ತೀರ್ಮಾನವನ್ನು ತೆಗೆದುಕೊಳ್ತಾ ನೋಡಬೇಕು. ಯಾಕಂದರೆ ಅಲ್ಲಿ ಈಗ ಯೋಗಿ ಆದಿತ್ಯನಾಥನನ್ನು ದೂರ ಇಟ್ಟ ಕಾರಣಕ್ಕೆ ರಜಪೂತರು ಆಲ್ರೆಡಿ BJPಯಿಂದ ದೂರ ಆಗಿದ್ದರು. ಆಲ್ರೆಡಿ ಯಾದವೇತರ ಮತಗಳು ಕೂಡ ಛಿದ್ರವಾಗಿತ್ತು. ಈಗ ಅವರನ್ನೆಲ್ಲ ಒಗ್ಗೂಡಿಸುವ ಕೆಲಸವನ್ನು ಅಖಿಲೇಶ್ ಯಾದವ್ ಹೆಚ್ಚು ಕಮ್ಮಿ ಮಾಡ್ದಂಗಿದೆ ಈ ಸಲದ ಲೋಕಸಭೆಯ ಫಲಿತಾಂಶವನ್ನು ನೋಡಿದ್ರೆ. ಹಾಗಾಗಿ ಇವರ ಆಟೋಟೋಪಗಳು, ಇವರ ಅತಿರೇಕಗಳು ಮಿತಿ ಮೀರಿದಾಗ ಈ ದೇಶದ ಜನ ಏನು ಮಾಡಬಲ್ಲರು ಅನ್ನೋದನ್ನು 2024ರ ಲೋಕಸಭೆ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯೋಗಿ ಇದೇ ಥರ ಮಿಂಡಾಲು ಮೆರಿತಾ ಇದ್ದರೆ 100ಕ್ಕೆ 100 ಇನ್ನೊಂದು 2-3 ವರ್ಷದಲ್ಲಿರುವಂಥ ಚುನಾವಣೆಯಲ್ಲಿ ಇವರನ್ನು ಕೂಡ ಮನೆಗೆ ಕಳಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಯೋಗಿ ಆದಿತ್ಯನಾಥ್ ಅಲ್ಲಿ ಉಳ್ಕೊಳ್ತಾರ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ ಕೇಶವ್ ಪ್ರಸಾದ್ ಮೌರ್ಯ, ಬ್ರಿಜೇಶ್ ಪಾಠಕ್, ಸುನಿಲ್ ಬನ್ಸಾಲ್ ಇವರೆಲ್ಲರೂ ಕೂಡ ಯೋಗಿ ವಿರುದ್ಧ ನಿಂತ್ಕೊಂಡಿದ್ದಾರೆ. ಈ ಹಂತದಲ್ಲಿ ಯೋಗಿ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ, ಯೋಗಿಯ ಹಿಂದುತ್ವ ಪ್ರಖರವಾಗಿದೆ ಅನ್ನೋದನ್ನು ನಿರೂಪಿಸೋದಕ್ಕೆ ಕನ್ವಾರ್ ಯಾತ್ರೆಯನ್ನು ಲಾಭ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ನಮಸ್ಕಾರ.